ಇಂಡಿಯನ್ ಪಾಸ್ಪೋರ್ಟ್ 85th ರ್ಯಾಂಕ್ ಇನ್ ದ ವರ್ಲ್ಡ್. ಇಟ್ ಮೀನ್ಸ್ ದ ವರ್ಲ್ಡ್ ಹೇಟ್ ಇಂಡಿಯನ್ಸ್. ನಮ್ಮ ಪಾಸ್ಪೋರ್ಟ್ ವೀಕ್ ಆರ್ ಸ್ಟ್ರಾಂಗ್ ಅಂತ ಹೇಗೆ ಡಿಸೈಡ್ ಮಾಡಲಾಗುತ್ತೆ ಅಂಡ್ ಇದರಿಂದ ನಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ? ಯಾವತ್ತಾದ್ರೂ ವೆಲ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ US ಆರ್ ಯುರೋಪಿಯನ್ ಕಂಟ್ರೀಸ್ನ ವೀಸಾಗೆ ಅಪ್ಲೈ ಮಾಡಿ ನೋಡಿ. ಬರೀ ಅಪಾಯಿಂಟ್ಮೆಂಟ್ಗೆ ತಿಂಗಳಂಗಟ್ಲೆ ಕಾಯಿಸ್ತಾರೆ ಅಂಡ್ ಅದೆಷ್ಟೋ ಪರ್ಸನಲ್ ಡೀಟೇಲ್ಸ್ ಲೈಕ್ ಬ್ಯಾಂಕ್ ಬ್ಯಾಲೆನ್ಸ್, IT ರಿಟರ್ನ್ಸ್ ವರೆಗೂ ಕೇಳ್ತಾರೆ. ಬಟ್ ವೈ? ಪಾಸ್ಪೋರ್ಟ್ ರ್ಯಾಂಕಿಂಗ್ನ ಆ ದೇಶದ ಜನರು ವಿತೌಟ್ ವೀಸಾ ಆರ್ ಆನ್ ಅರೈವಲ್ ವೀಸಾದ ಮೂಲಕ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡೋ ಬೇಸಿಸ್ ಮೇಲೆ ರ್ಯಾಂಕಿಂಗ್ ಮಾಡಲಾಗುತ್ತೆ. 2024ರಲ್ಲಿ ಭಾರತದ ಪಾಸ್ಪೋರ್ಟ್ ರ್ಯಾಂಕ್ 80ರಲ್ಲಿತ್ತು. 60 ಕಂಟ್ರಿನ ವಿತೌಟ್ ವೀಸಾ ವಿಸಿಟ್ ಮಾಡಬಹುದಾಗಿತ್ತು. ಬಟ್ 2025ರಲ್ಲಿ 82 ಇಳಿದಿದೆ. ನಾವು 58 ಕಂಟ್ರಿನ ಇವಾಗ ವಿತೌಟ್ ವೀಸಾ ವಿಸಿಟ್ ಮಾಡಬಹುದು. 2006ರಲ್ಲಿ 70 ಹತ್ರ ಇತ್ತು. ಒಂದು ದೇಶ ಬೇರೆ ದೇಶನ ವೀಸಾ ಫ್ರೀ ಎಂಟ್ರಿ ಕೊಡೋಕೆ ಡಿಸೈಡ್ ಹೇಗೆ ಮಾಡುತ್ತೆ? ಬ್ರಾಡ್ಲಿ 3 ಆಸ್ಪೆಕ್ಟ್ಸ್. ಒಂದು ಎಕಾನಮಿ, 2 ಡಿಪ್ಲೊಮೆಸಿ, 3 ಸ್ಟೆಬಿಲಿಟಿ. ಎಕಾನಮಿಗೆ ಬಂದ್ರೆ ಎಸ್ ವಿ ಆರ್ ಡೆವಲಪಿಂಗ್ ಎಕಾನಮಿ, ಬಟ್ ನಮ್ಮ ದೇಶದಿಂದ ಎಜುಕೇಶನ್ ವೀಸಾನಲ್ಲಿ ಹೋಗೋರು ಅಂಡ್ ಟ್ರಾವೆಲ್ ವೀಸಾನಲ್ಲಿ ಹೋಗೋರು ಎಷ್ಟೋ ಜನ ಇಲ್ಲಿಗಲಿ ಅಲ್ಲೇ ಉಳ್ಕೊಂತಾರೆ, ಲೈಕ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿ ಅಲ್ಲೇ ಉಳ್ಕೊಂತಾರೆ. ಅದೊಂದು ಮೇಜರ್ ಕಾರಣ. ಅಂಡ್ ದೆನ್ ಡಿಪ್ಲೊಮಸಿ, 2 ದೇಶಗಳ ನಡುವಿನ ರಿಲೇಶನ್ಶಿಪ್ ಹೇಗಿದೆ ಅನ್ನೋದು, ಲೈಕ್ ಕಾಮನ್ ಕಲ್ಚರ್ಸ್ ಅಂಡ್ ಆರ್ ವಿ ದ ಸೇಮ್ ರಿಲಿಜನ್, ಇದೆಲ್ಲದರ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ದೆನ್ ಸ್ಟೆಬಿಲಿಟಿ, ಒಂದು ದೇಶದ ಇಂಟರ್ನ್ಯಾಷನಲ್ ಪರ್ಸೆಪ್ಷನ್ ಹದಗೆಟ್ಟಿದ್ರೆ, ದೇಶದಲ್ಲಿ ದಂಗೆಗಳು, ಆತಂಕವಾದಿ ಹತ್ಯೆಗಳು, ದೇಶದ ಒಳಗೆ ಪೀಸ್ ಇಲ್ಲ ಅಂದ್ರೆ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡಬೇಕು? ವಿ ಕ್ಯಾನ್ ಯೂಸ್ ಅವರ್ ಫ್ರೆಂಡ್ಶಿಪ್. ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ದೇಶಗಳ ಜೊತೆ, ನಮ್ಮ ಸಂಬಂಧಗಳು ಚೆನ್ನಾಗಿರುವಂಥ ದೇಶಗಳ ಜೊತೆ ವೀಸಾ ಫ್ರೀ ಮಾಡಲಿಕ್ಕೆ ಕೇಳ್ಬೋದು. ಅಟ್ಲೀಸ್ಟ್ ವೀಸಾ ಫ್ರೀ ಮಾಡಲಿಲ್ಲ ಅಂದ್ರೂ ಆನ್ ಅರೈವಲ್ ವೀಸಾ ಕೊಡ್ಲಿಕ್ಕಾದ್ರೂ ನಾವು ನೆಗೋಷಿಯೇಟ್ ಮಾಡಬೇಕು. ಅಂಡ್ ಭಾರತದಿಂದ ಬೇರೆ ದೇಶಕ್ಕೆ ಹೋಗೋ ಟ್ರಾವೆಲರ್ಸ್ ಆರ್ ಪಾಲಿಟಿಷಿಯನ್ಸ್, ನಮ್ಮ ಬಿಸ್ನೆಸ್ ಪೀಪಲ್ಸು ನಮ್ಮ ದೇಶಗಳ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡೋದನ್ನ ತಡಿಬೇಕು.